ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ಪೇ UPI ಪಿನ್ನು ಹೇಗೆ ಚೇಂಜ್ ಮಾಡೋದು. ಏನಕ್ಕಪ್ಪ ಅಂತಂದರೆ ನೀನು ಆಲ್ರೆಡಿ ಫೋನ್ಪೇ UPI ಪಿನ್ನು ಎಲ್ಲರಿಗೂ ಹೇಳ್ಬಿಟ್ಟಿದೀಯ. ಓಕೆನಾ, ಒಬ್ಬರು ತಪ್ಪಿದ್ರೆ ಒಬ್ಬರು ಫೋನ್ ಎತ್ಕೊಂಡ್ರೆ ಟ್ರಾನ್ಸ್ಫರ್ ಮಾಡ್ಕೋ, ಫೋನ್ ಎತ್ಕೊಂಡ್ರೆ ಟ್ರಾನ್ಸ್ಫರ್ ಮಾಡ್ಕೋ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 100 ರೂಪಾಯಿ ಎಲ್ಲ ನಮಗೆ ಕೇಳಿದ್ರೇ ಕಳಿಸ್ಕೊತಾ ಇದ್ದಾರೆ. ನಮಗೆ ಹೆಂಗೆಂಗೋ ಆಗುತ್ತಾ ಇಲ್ವಾ? ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಆ ಒಂದು ಫೋನ್ಪೇ UPI ಪಿನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆವಾಗ ಅವರು ರೊಕ್ಕ ಅನ್ನೋದು ಕಳಿಸ್ಕೊಳಕ್ಕಾಗಲ್ಲ ಗಾಯ್ಸ್. ಯಾಕಂದ್ರೆ ಇವತ್ತಿನ ಈ ಒಂದು ವಿಡಿಯೋದ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ ಏನಾದರೂ ಮೊದಲ ಹೆಸರು ಬಂದಿರಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರ್ತವೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂದ ನೋಟಿಫಿಕೇಶನ್ ಅಂತ ವಿಡಿಯೋ ಬರುತ್ತೆ ಗಾಯ್ಸ್. ಓಕೆನಾ, ಇವಾಗ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗಾಯ್ಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ಪೇ. ಓಕೆನಾ, ಸಿಂಪಲ್ ಆಗಿ ನಾನು ಓಪನ್ ಮಾಡ್ತಾ ಇದ್ದೀನಿ ನನ್ನೊಂದು ಫೋನ್ಪೇ. ಸೊ ಫೋನ್ಪೇ ಓಪನ್ ಮಾಡ್ಕೊಳ್ಳಿ, ನಂತರ ಲಾಕ್ ಸೆಟ್ ಮಾಡಿರ್ತೀರಲ್ಲ ನೀವು. ಸೊ ಆ ಒಂದು ಲಾಕ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊಳ್ಳಿ ಗಾಯ್ಸ್. ಓಕೆನಾ, ಸೊ ಲಾಕ್ ಎಂಟರ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮಗೆ ಈ ಥರ ಪೇಜ್ ಬಂದುಬಿಡುತ್ತೆ. ಓಕೆನಾ, ಆದರೆ ನಿಮಗೆ ಫಸ್ಟು ಹಳೆ ಫೋನ್ಪೇನೇ ಬೇರೆ. ಓಕೆನಾ, ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಿಂದ ಫುಲ್ ಅಪ್ಡೇಟ್ ಆಗಿದೆ ಫೋನ್ಪೇ. ಫುಲ್ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ ಗಾಯ್ಸ್. ಓಕೆನಾ, ಆದರೆ ಇಲ್ಲೇನಪ್ಪ ಅಂತಂದ್ರೆ ನಾವು ಯಾವ ಥರಪ್ಪ UPI ಪಿನ್ನ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಈ ಥರ ಪೇಜ್ ಬಂದುಬಿಡುತ್ತೆ. ನಿಮಗೆ ಮೇಲೆ ಪ್ರೊಫೈಲ್ ಐಕನ್ ಬರ್ತಿದೆ ನೋಡಿದ್ರೆ, ಸಿಂಪಲಾಗಿ ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನೀವು ನೋಡ್ತಾ ಇದ್ರೆ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ. ಸಿಂಪಲಾಗಿ ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟಾಗಿ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡ್ತಾ ಇದ್ರೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಫೋನ್ ಪೇ ನಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಆಕ್ಟಿವ್ ಆಗಿದೆ ಅಂದ್ಬಿಟ್ಟು ಇಲ್ಲೆಲ್ಲಾನು ಬಂದ್ಬಿಡ್ತವೆ. ಯಾವೊಂದು ಬ್ಯಾಂಕ್ದು ನೀವು UPI ಪಿನ್ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಸಿಂಪಲ್ ಆಗಿ ಅದನ್ನ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ನೋಡ್ತಾ ಇದ್ರೆ ನಾನು SBI ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ನೋಡ್ತಾ ಇದ್ರೆ. UPI ಪಿನ್ ಅಂತ ಬರ್ತಿದೆ, ಅದಾಗಿದ ನಂತರ ಈ ಕಡೆ ನೋಡ್ತಾ ರೀಸೆಟ್ ಬರ್ತಿದೆ, ಈ ಕಡೆ ಚೇಂಜ್ ಬರ್ತಿದೆ ಗೈಸ್. ಓಕೆನಾ, ಸಿಂಪಲ್ ಆಗಿ ನೀವೇನು ಮಾಡಬೇಕು ಗೊತ್ತಾ, ನಿಮ್ಗೆ ಆಲ್ರೆಡಿ UPI ಪಿನ್ ನೆನಪಿದೆ, ಜಸ್ಟ್ ಚೇಂಜ್ ಮಾಡಬೇಕು ಅಷ್ಟೇ. ಚೇಂಜ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ರೆ ನಿಮಗೆ ಚೇಂಜ್ ಅನ್ನೋದು ಆಪ್ಷನ್ ಬರ್ತಿದೆ. ಸಿಂಪಲ್ ಆಗಿ ಚೇಂಜ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಎಂಟರ್ 6 ಡಿಜಿಟ್ ಓಲ್ಡ್ UPI ಪಿನ್. ಓಕೆನಾ, ಹಳೆಯದು ಇವಾಗ ಪ್ರೆಸೆಂಟ್ ಇದೆಯಲ್ವಾ, ಸೊ ಆ ಒಂದು ಹಳೆ UPI ಪಿನ್ ಇಲ್ಲಿ ಎಂಟರ್ ಅನ್ನೋದು ಮಾಡ್ಕೊಳ್ಳಿ. ನಾನು ಹಳೆ ಒಂದು UPI ಪಿನ್ ಎಂಟರ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಎಸ್ ಅಂತ ನೋಡ್ತಾ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ರೆ ಎಂಟರ್ 6 ಡಿಜಿಟ್ ನ್ಯೂ UPI ಪಿನ್. ಓಕೆನಾ, ಇವಾಗ ನೀವು ಹೊಸ ಒಂದು ಪಿನ್ ಅನ್ನೋದು ಸೆಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸಿಂಪಲ್ ಆಗಿ ನಾನು ಒಂದು ಹೊಸ ಪಿನ್ ಅನ್ನು ಸೆಟ್ ಅನ್ನೋದು ಮಾಡ್ಕೊತೀನಿ ತರ. ಸೊ ಸೆಟ್ ಮಾಡ್ಕೊಳ್ಳಿ ನಂತರ ಮತ್ತೊಂದ್ಸರಿ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದ್ಸರಿ ಕನ್ಫರ್ಮ್ಗೆ ನೋಡ್ತಾ ಇದ್ದಾರೆ ಕನ್ಫರ್ಮ್ 6 ಡಿಜಿಟ್ ನ್ಯೂ UPI ಪಿನ್ ಅಂತ ಕೇಳ್ತಿದೆ. ಮತ್ತೊಂದ್ಸರಿ ಕನ್ಫರ್ಮ್ ಮಾಡೋಕ್ಕೆ ಇನ್ನೊಂದ್ಸರಿ ಆ ಒಂದು ಪಿನ್ ಅನ್ನೋದು ಎಂಟರ್ ಮಾಡ್ಕೊಳ್ಳಿ ಹೊಸದು. ಓಕೆನಾ, ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಸಿಂಪಲ್ ಆಗಿ ಮತ್ತೊಂದ್ಸರಿ ಕ್ಲಿಕ್ ಮಾಡ್ಕೊಂಡು ನಾನು ನೋಡ್ತಾ ಸಕ್ಸಸ್ಫುಲಿ ಅಪ್ಡೇಟ್ UPI ಪಿನ್. ಓಕೆನಾ, ಇವಾಗ ಕಂಪ್ಲೀಟ್ಲಿ ಓಕೆನಾ ನಿಮ್ಮೊಂದು ಫೋನ್ ಪೇ UPI ಪಿನ್ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಅನ್ನೋದು ಆಗೋಗಿದೆ ಗೈಸ್. ಓಕೆನಾ, ಚೇಂಜ್ ಆಗಿದ ನಂತರ ನೀವು ಯಾರೋ ಒಂದು ಫೋನ್ ತಗೊಂಡು ಕೂಡ ನೀವು ಪೇಮೆಂಟ್ ದುಡ್ಡು ಕಳಿಸ್ಕೊಂಡ್ರೆ ಆವಾಗ ದುಡ್ಡು ಅನ್ನೋದು ಹೋಗಲ್ಲ. ಏನಕ್ಕಪ್ಪ ಅಂತಂದು ನಿಮ್ಮದು ATM ಕಾರ್ಡ್ ಪಿನ್ ಚೇಂಜ್ ಮಾಡಾಕಿದೆ ನೀನು. ಓಕೆನಾ, ಇವಾಗ ಯಾರೇ ಅಷ್ಟೇ ನಿಮ್ಗೆ ದುಡ್ಡು ಕಳಿಸ್ಕೊಳಕ್ಕಾಗಲ್ಲ ಗೈಸ್. ಓಕೆನಾ, ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ಫೋನ್ ಪೇ UPI ಪಿನ್ ಅನ್ನು ಚೇಂಜ್ ಅನ್ನೋದು ಮಾಡ್ಕೋಬಹುದು. ಬಟ್ ಫೋನ್ ಪೇ ಅಪ್ಡೇಟ್ ಆದಾಗಿಂದ ಕೂಡ ಅಷ್ಟು ತುಂಬ ಜನಕ್ಕೆ ಬರ್ತಾ ಇಲ್ಲ ಯಾವ ಥರ ಚೇಂಜ್ ಮಾಡೋದು ಅಂತ. ಸಿಂಪಲ್ ಪ್ರಾಸೆಸಿಂಗ್ ರೀ. ಓಕೆನಾ, ಶೇರ್ ಮಾಡಿ ನಿನ್ನ ದೋಸ್ತಿಗೆ. ಓಕೆನಾ, ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡೋದಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅಂಡ್ ಇವತ್ತು ನೋಡೋದಲ್ಲ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗು. ಬೈ ಬೈಯೇ.